ಗುಡ್ ಮಾರ್ನಿಂಗ್. ಸೊ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಯಾವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂದರೆ, ಇವತ್ತು ಇನ್ಫ್ಲೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಿನ್ನೆ ಎಕನಾಮಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, GDP ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತು ಇನ್ಫ್ಲೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಒಂದು ಹೈಪೋಥೆಟಿಕಲ್ ಸಿಚುವೇಶನ್. ನೀವು ಹೀಗೆ ಮಾರ್ಕೆಟಿಗೆ ಹೋಗ್ತೀರಿ, ಏನೋ ದಿನನಿತ್ಯ ಬಳಸೋ ಫುಡ್ ಐಟಮ್ಸ್ಗಳನ್ನ ಪರ್ಚೇಸ್ ಮಾಡ್ತೀರಾ ಅಂದ್ಕೊಳ್ಳಿ. ನಿಮಗೆ ತುಂಬ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಓಕೆ, ಲಾಸ್ಟ್ ಇಯರ್ ಇದೇ ಟೈಮಿಗೆ ಕಂಪೇರ್ ಮಾಡಿದರೆ ಲಾಸ್ಟ್ ಇಯರ್ ಸ್ವಲ್ಪ ಕಮ್ಮಿ ಇತ್ತು ಪ್ರೈಸಸ್ಸು, ಇವಾಗ ತುಂಬ ಜಾಸ್ತಿ ಆಗಿದೆ, ಎಕ್ಸ್ಪೆನ್ಸಿವ್ ಆಗಿದೆ ಅಂತ ನೀವು ಅನ್ಕೋತೀರಾ. ಓಕೆ, ಆಮೇಲೆ ಇದೇ ವಿಷಯನ ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ತೀರಾ, ನಿಮ್ಮ ಮನೆಯವ್ರ ಹತ್ರ ಡಿಸ್ಕಸ್ ಮಾಡ್ತೀರಾ. ಆಮೇಲೆ ಮನೆಗೆ ಹೋದ್ಮೇಲೆ TV ಹಾಕ್ತೀರಾ, ಅಲ್ಲಿ ನ್ಯೂಸ್ ಬರ್ತಾ ಇರುತ್ತೆ, ಗೌರ್ಮೆಂಟ್ ಹೇಳುತ್ತೆ ಇನ್ಫ್ಲೇಷನ್ ಈಸ್ ಅಂಡರ್ ಕಂಟ್ರೋಲ್ ಅಂತ ಹೇಳುತ್ತೆ. ಸೊ ಏನಂಗಂದರೆ, ಈ ಗೌರ್ಮೆಂಟ್ ಏನಾದರೂ ಸುಳ್ಳು ಹೇಳ್ತಾ ಇದೆಯಾ, ಅಥವಾ ನೀವೇನಾದರೂ ಜಾಸ್ತಿ ದುಡ್ಡು ಕೊಟ್ಟು ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡಿದ್ರಾ, ಈ ಫುಡ್ ಐಟಮ್ಸು ಅಥವಾ ಪ್ರಾಡಕ್ಟ್ಸ್ ಏನೇ ಆಗಿರ್ಬೋದು ಅದನ್ನು ಪರ್ಚೇಸ್ ಮಾಡಿದ್ರಾ? ಇಲ್ಲ, ಇಬ್ಬರೂ ಸರಿಯೇ. ಓಕೆ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ RBI ಪ್ರಕಾರ, ಓಕೆ, ಫಸ್ಟ್ ಆಫ್ ಆಲ್ ಈ ಜುಲೈಯಲ್ಲಿ ಲಾಸ್ಟ್ ತಿಂಗಳು ಇನ್ಫ್ಲೇಷನ್ ಎಷ್ಟಿತ್ತು ಅಂದರೆ 4.45% ಇತ್ತು. ಓಕೆ, ಜೂನಿಗೆ ಕಂಪೇರ್ ಮಾಡಿದ್ರೆ ಜುಲೈಯಲ್ಲಿ ಆ್ಯಕ್ಚುಲಿ ಇನ್ಫ್ಲೇಷನ್ ಸ್ವಲ್ಪ ಜಾಸ್ತಿ ಆಗಿದೆ. ಜೂನಲ್ಲಿ 4.38% ಏನೋ ಇತ್ತು. ಓಕೆ, ಬಟ್ ಫುಡ್ ಮೇಲೆ ಇನ್ಫ್ಲೇಷನ್ ರೇಟ್ ಎಷ್ಟಿದೆ ಅಂದರೆ 5.52% ಇದೆ. ಓಕೆ, ಸೊ ಜುಲೈಯಲ್ಲಿ ಇವಾಗ 4.45%, ಜೂನಲ್ಲಿ 4.38%, ಫುಡ್ ಮೇಲೆ 5.52%. ರೈಟ್. RBI ಪ್ರಕಾರ ಅವರೊಂದು ಟಾರ್ಗೆಟ್ ಅಂತ ಇಟ್ಕೊಂಡಿರ್ತಾರಲ್ಲ, ಇನ್ಫ್ಲೇಷನ್ ಟಾರ್ಗೆಟ್, ಅದು 4%. ನಾನು ಆವಾಗಲೇ ಏನು ಹೇಳಿದೆ, 4.45% ಇದೆ ಜುಲೈಯಲ್ಲಿ ಅಂತ ಹೇಳಿದೆ. ರೈಟ್. ಸೊ ಟಾರ್ಗೆಟ್ಗಿಂತ ಜಾಸ್ತಿ ಆಗಿದೆ. ಬಟ್ RBI ಅವರು ಟಾರ್ಗೆಟ್ ಮೇಲ್ಗಡೆ ಒಂದು ಟಾಲರೆನ್ಸ್ ಲಿಮಿಟ್ ಅಂತ ಹಾಕ್ಕೊಂಡಿದ್ದಾರೆ. ಅದೆಷ್ಟು ಅಂದರೆ 6%. ಸೊ 4.45% ಟಾರ್ಗೆಟ್ಗಿಂತ ಜಾಸ್ತಿ ಇದ್ದರು, 4%ಗಿಂತ ಜಾಸ್ತಿ ಇದ್ದರು, 6% ಏನಿದೆ ಇವ್ರದ್ದು ಟಾಲರೆನ್ಸ್ ಲಿಮಿಟ್, ಅದಕ್ಕಿಂತ ಕಡಿಮೆ ಇರೋದಕ್ಕೆ ಗೌರ್ಮೆಂಟ್ ಏನಂತ ಹೇಳ್ತಾ ಇದ್ದಾರೆ, ಸೊ ಇನ್ಫ್ಲೇಷನ್ ಈಸ್ ವೆರಿ ಮಚ್ ಅಂಡರ್ ಕಂಟ್ರೋಲ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬಟ್ ನಮಗೆ ಪ್ರೈಸಸ್ಗಳೆಲ್ಲ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ. ಓಕೆ, ಇನ್ನೊಂದು ಕಾಮನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಅಂದರೆ, ಇನ್ಫ್ಲೇಷನ್ ಎಲ್ಲ ನಾರ್ಮಲ್ ಸಿಚುವೇಶನ್ಗೆ ಬಂದಮೇಲೆ ಪ್ರಾಡಕ್ಟ್ಸ್ಗಳ ಪ್ರೈಸ್ ಎಲ್ಲ ಮತ್ತೆ ವಾಪಸ್ ನಾರ್ಮಲ್ ಬರುತ್ತೆ ಅಂತ ನಾವು ಅನ್ಕೋತೀವಿ. ಬಟ್ ದಟ್ ಈಸ್ ರಾಂಗ್. ಫಾರ್ ಎಕ್ಸಾಂಪಲ್, ಇವಾಗ ಏನೋ ಒಂದು ಪ್ರಾಡಕ್ಟ್ 100 ರೂಪೀಸ್ಗೆ ಪರ್ಚೇಸ್ ಮಾಡ್ತೀರಿ, ಇನ್ಫ್ಲೇಷನ್ ಆಗುತ್ತೆ, ಸೊ ಅದು 100 ಇರೋದು 105 ರೂಪೀಸಿಗೆ ಹೋಗುತ್ತೆ. ಇನ್ಫ್ಲೇಷನ್ ಎಲ್ಲ ಆಗಿ ನಾರ್ಮಲ್ ಸಿಚುವೇಶನ್ಗೆ ಬರುತ್ತೆ. ಬಟ್ ಅದೇ ಪ್ರಾಡಕ್ಟಿನ ಪ್ರೈಸು 105ಇಂದ 100ಗೆ ಬರುತ್ತಾ? ಡೆಫಿನೆಟ್ಲಿ ನಾಟ್. ಅದೇ ಪ್ರಾಡಕ್ಟಿನ ಪ್ರೈಸು 105ಇಂದ 107 ಕೂಡ ಹೋಗ್ಬೋದು. ಆದರೆ ಅದು ಇನ್ಫ್ಲೇಷನ್ ಅಂತ ಹೇಳಲ್ಲ. ಯಾಕೆಂದರೆ 105ಇಂದ ಪ್ರೈಸು 107ಗೆ ಒಂದೇ ದಿನದಲ್ಲಿ ಹೋದರೆ, ಒಂದೇ ದಿನ ಅಥವಾ 2 ದಿನದಲ್ಲಿ ಹೋಗ್ಬಿಟ್ರೆ, ಸೊ ದಟ್ ಈಸ್ ಕಾಲ್ಡ್ ಇನ್ಫ್ಲೇಷನ್. ಬಟ್ 105ಇಂದ 107ಗೆ ನಿಧಾನಕ್ಕೆ ಹೋದರೆ, ಟೈಮ್ ತುಂಬ ತೊಗೊಂಡು ಓವರ್ ಎ ಪೀರಿಯಡ್ ಆಫ್ ಮಂತ್ಸ್, ಇಯರ್ಸ್, ಅದಾದಮೇಲೆ 107 ಹೋದರೆ ಅದನ್ನು ಇನ್ಫ್ಲೇಷನ್ ಅಂತ ಕರೆಯೋದಿಲ್ಲ. ಒಂದು ಪ್ರಾಡಕ್ಟಿಗೆ ಪ್ರೈಸು ವೇರಿಯೇಷನ್ ಆಗೋದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಯಿಂದ, ಅಥವಾ ಬೇರೆ ಫಾರ್ ಎಕ್ಸಾಂಪಲ್ ಅಲ್ಲೆಲ್ಲೋ ಗ್ಲೋಬಲ್ ಎಕಾನಮಿಯಲ್ಲಿ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ, ಈ ಎನಿ ನಂಬರ್ ಆಫ್ XYZ ನಂಬರ್ ಆಫ್ ರೀಸನ್ಸಿಗೆ ಆ ಥರ ಪ್ರಾಡಕ್ಟ್ ಪ್ರೈಸಸಲ್ಲಿ ವೇರಿಯೇಷನ್ಸ್ ಆಗ್ಬೋದು. ಬಟ್ ದ್ಯಾಟ್ ಈಸ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಇನ್ಫ್ಲೇಷನ್. ಅದೇ 105ಇಂದ 107ಗೆ ಹಿಂಗೆ ಪ್ರೈಸ್ ಇನ್ಕ್ರೀಸ್ ಆದರೆ, ಒಂದೇ ದಿನದಲ್ಲಿ ಇನ್ಕ್ರೀಸ್ ಆದರೆ, ದ್ಯಾಟ್ ಈಸ್ ಕಾಲ್ಡ್ ಇನ್ಫ್ಲೇಷನ್. ಓಕೆ, ಸೊ ಇನ್ಫ್ಲೇಷನ್ ಬಗ್ಗೆ ಇನ್ನೂ ಜಾಸ್ತಿ ಡಿಸ್ಕಸ್ ಮಾಡೋಣ. ಬಟ್ ನಿಮಗೆಲ್ಲ ಗೊತ್ತಿದೆ ನನ್ನ ಡೈಲಿ ರೊಟೀನ್ ಏನು ಅಂತ. ಎವ್ರಿ ಡೇ ಮಾರ್ನಿಂಗ್ ನಾನು ವರ್ಕೌಟ್ ಮಾಡ್ತೀನಿ. ಸೊ ಇವಾಗ ವರ್ಕೌಟ್ ಟೈಮ್. ಓಕೆ, ಸೊ ಕ್ವಿಕ್ಕಾಗಿ ವರ್ಕೌಟ್ ಮುಗಿಸ್ಕೊಳ್ಳೋಣ, ಆಮೇಲೆ ವಾಪಸ್ ಬಂದು ಮತ್ತೆ ಇನ್ಫ್ಲೇಷನ್ ಬಗ್ಗೆ ಮಾತಾಡೋಣ. ವೆದರ್ ವಿ ನೀಡ್ ಟು ವರಿ ಅಬೌಟ್ ದಿಸ್ ಆರ್ ನಾಟ್, ಅದ್ರ ಬಗ್ಗೆ ಡೀಪಾಗಿ ಡಿಸ್ಕಸ್ ಮಾಡೋಣ. ಓಕೆ, ಸ್ಟೇ ಟ್ಯೂನ್ಡ್.
ವೆಲ್ಕಮ್ ಬ್ಯಾಕ್. ಸೊ ಒಳ್ಳೆ ಡೈಲಿ ರೊಟೀನ್ ವರ್ಕೌಟ್ನ ಮುಗಿಸ್ಕೊಂಡೆ, ಡಯಟ್ ಮೀಲ್ಸ್ಗಳನ್ನೆಲ್ಲ ಮುಗಿಸ್ಕೊಂಡೆ, ಕೆಲಸ ಕೂಡ ಆಲ್ಮೋಸ್ಟ್ ಮುಗಿತಾ ಇದೆ, ಫ್ರೈಡೇ ನೈಟ್ ಇವತ್ತು, ರೈಟ್. ಸೊ ಬಟ್ ಬಿಫೋರ್ ದ್ಯಾಟ್ ನಾವು ಯಾವ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡ್ತಿದ್ವೋ ಅದನ್ನ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡೆ. ನಾವು ಇನ್ಫ್ಲೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ಲೈಟಾಗಿ ಜುಲೈಯಲ್ಲಿ ಇನ್ಕ್ರೀಸ್ ಆಗ್ತಾ ಇರೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು ಆವಾಗಲೇ. ಬಟ್ ಕ್ವಶನ್ ಏನಂದರೆ, ನಾವೇನಾದರೂ ಹೆದರ್ಕೊಳ್ಳೋ ಸಿಚುವೇಷನಲ್ಲಿ ಇದ್ದೀವ ಆ್ಯಸ್ ಎ ಕಂಟ್ರಿ ಅಂತ ಕೇಳಿದ್ರೆ ಡೆಫಿನೆಟ್ಲಿ ನಾಟ್. ಬಿಕಾಸ್ ಆವಾಗಲೇ ಹೇಳಿದ ಪ್ರಕಾರ ಇಟ್ ಈಸ್ ಸ್ಟಿಲ್ ಅಂಡರ್ ದ ಕಂಟ್ರೋಲ್. ಯಾಕೆಂದರೆ RBI ಏನು ಟಾಲರೆನ್ಸ್ ಬ್ಯಾಂಡ್ ಇಟ್ಟಿದ್ದಾರೆ 6%, ಅದ್ರ ಒಳಗಡೆನೇ ಇನ್ನೂ ಇದೆ. ಸೊ ವಿ ಆರ್ ಸ್ಟಿಲ್ ಅಂಡರ್ ದ ಕಂಟ್ರೋಲ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಈ ಫುಡ್ ಮತ್ತು ಆಯಿಲ್ ಎರಡು ತುಂಬ ವೊಲಟೈಲ್ ಆಗಿರೋಂಥ ಒಂದು ಸೆಕ್ಟರ್. ಓಕೆ, ಸೊ ಇದು ಎರಡು ಸೆಕ್ಟರ್ನ ಸೈಡಿಗೆ ಇಟ್ಬಿಟ್ರೆ ಜುಲೈಯಲ್ಲಿ ನೀವು ಇನ್ಫ್ಲೇಷನ್ ನೋಡಿದ್ರೆ ಇಂಡಿಯಾದು ಇಟ್ ಈಸ್ ಅರೌಂಡ್ 3.9% ಅಷ್ಟೇ. ಓಕೆ, ಸೊ ವೆರಿ ವೆಲ್ ಅಂಡರ್ ದ ಟಾರ್ಗೆಟ್, RBI's ಟಾರ್ಗೆಟ್. ಓಕೆ, ಸೊ ಹೆದರ್ಕೊಳ್ಳೋ ಸಿಚುವೇಶನ್ ಏನಿಲ್ಲ. ಬಟ್ ಇದೇ ಥರ ಈ ಫುಡ್ ಮತ್ತು ಆಯಿಲ್ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಇದ್ದರೆ ಮೋಸ್ಟ್ಲಿ ಆವಾಗ ಸ್ವಲ್ಪ ಯೋಚನೆ ಮಾಡೋ ಪರಿಸ್ಥಿತಿ ಬಂದರೂ ಬರ್ಬೋದು. ಓಕೆ, ಬಟ್ ಆವಾಗ RBI ಅವರು ಏನು ಮಾಡ್ತಾರೆ ಅಂತ ಗೊತ್ತಿದೆಯಲ್ವಾ, ಇಂಟ್ರೆಸ್ಟನ್ನ ವೆಪನ್ ಆಗಿ ಯೂಸ್ ಮಾಡ್ತಾರೆ. ಸೊ ನಾವೇನೇ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರು ಅದರಿಂದ ಬರ್ತಾ ಇರೋ ವಾಪಸ್ ರಿಟರ್ನ್ ಬರ್ತಾ ಇರುತ್ತಲ್ಲ, ಸೊ ಅದು ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಹೋಮ್ ಲೋನ್ ಏನಾದ್ರು ತೊಗೊಂಡಿದ್ರೆ ಅದ್ರ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ ಅವರು ಬ್ಯಾಲೆನ್ಸ್ ಮಾಡಿ ಬಿಟ್ಬಿಡ್ತಾರೆ. ಓಕೆ, ಸೊ ಇಟ್ಸ್ ಆಲ್ ಅಪ್ ಟು ದ ಎಕನಾಮಿಸ್ಟ್ ಆ್ಯಂಡ್ RBI, ಅವರು ಅದನ್ನೆಲ್ಲ ನೋಡ್ಕೊಳ್ತಾರೆ. ಸೊ ನಥಿಂಗ್ ಟು ವರಿ ಆನ್ ದ್ಯಾಟ್ ಫ್ರಂಟ್. ಓಕೆ, ಸೊ ಅಷ್ಟೇ, ಇನ್ನೇನಿಲ್ಲ. ನಾಳೆ ಇನ್ನೊಂದು ಹೊಸ ಟಾಪಿಕ್, ಇನ್ನೊಂದು ಹೊಸ ಥಾಟ್ಫುಲ್ ಕನ್ವರ್ಸೇಷನ್, ಥಾಟ್ಫುಲ್ ನರೇಟಿವ್ಸ್ ಜೊತೆ ಬರ್ತೀನಿ. ನಿಮಗೆ ಇನ್ಫ್ಲೇಷನ್ ಹೇಗೆ ಬಿಸಿ ಮುಟ್ಟಿಸ್ತಾ ಇದೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವ್ಯಾವ ಪ್ರಾಡಕ್ಟ್ಸ್ಗಳಿಗೆ ನಿಮಗೆ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತಾ ಇದೆ ವೆನ್ ಕಂಪೇರ್ ಟು ಲಾಸ್ಟ್ ಇಯರ್ ಆರ್ ಪ್ರಾಬಬ್ಲಿ ಲಾಸ್ಟ್ ಇಯರ್ ಇದೆ, ಅದನ್ನೆಲ್ಲ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಒಪಿನಿಯನ್ಸ್ನ. ಓಕೆ, ಸೊ ಕಂಟೆಂಟ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಆ್ಯಂಡ್ ಅಂಟಿಲ್ ಟುಮಾರೋ,